IPL ಮುಗಿಯಿತು. ನಾಳೆಯಿಂದ ಆಸ್ಟ್ರೇಲಿಯಾ ಹಾಗೂ ಸೌತ್ ಆಫ್ರಿಕಾ ನಡುವೆ ದ ರಿಯಲ್ ಕ್ರಿಕೆಟ್, ದ ಸೀರಿಯಸ್ ಕ್ರಿಕೆಟ್, ದ ಒರಿಜಿನಲ್ ಫಾರ್ಮ್ ಆಫ್ ಕ್ರಿಕೆಟ್, ಟೆಸ್ಟ್ ಕ್ರಿಕೆಟ್ WTC3ಯ ಫೈನಲ್ ಲಂಡನ್ ಅಲ್ಲಿ ನಡೀತಾ ಉಂಟು. ನಮಸ್ಕಾರ, ಎಲ್ಲರಿಗೆ ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. WTC ಒಂದಿತ್ತು ಅಂತ ನೆನಪು ಆಯ್ತಾ? ಭಾರತ ಫೈನಲ್ಗೆ ಸೆಲೆಕ್ಟ್ ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ ನಾವೆಲ್ಲ ಅಂದ್ಕೊಂಡಿದ್ದೆವು. ಬಟ್ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಭಾರತ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಯಾವ ತರದ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ನಮ್ಗೆ ಎಲ್ರಿಗೆ ಸಹ ಇನ್ನೂ ಸಹ ನೆನಪು ಉಂಟು. ಸೊ ಈಗ WTC3 ಈ ಅಡಿಷನ್ ಇದು ಫೈನಲ್ ಮ್ಯಾಚ್ ನಾಳೆ ನಡೀತಾ ಉಂಟು ಲಂಡನ್ ಅಲ್ಲಿ. ಫಸ್ಟ್ WTC1 ವಿನ್ ಆದದ್ದು ನ್ಯೂಜಿಲೆಂಡ್, ಫೈನಲಿಸ್ಟ್ ಆಗಿದ್ದು ನ್ಯೂಜಿಲೆಂಡ್ ಮತ್ತು ಭಾರತ. ಅದರಲ್ಲಿ ಭಾರತ ಸೋತಿತ್ತು. WTC2 ಫೈನಲ್ಗೆ ಕೂಡ ಭಾರತ ಸೆಲೆಕ್ಟ್ ಆಗಿತ್ತು ಅಗೇನ್ಸ್ಟ್ ಆಸ್ಟ್ರೇಲಿಯಾ, ಅದನ್ನು ಆಸ್ಟ್ರೇಲಿಯಾ ವಿನ್ ಆಗಿತ್ತು. ಈಗ WTC3 ಫೈನಲ್ ಸೌತ್ ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾ ನಡುವೆ ನಡೀತಾ ಇದೆ. ಆನ್ ಪೇಪರ್ ಖಂಡಿತವಾಗಿ ಸಹ 100% ಆಸ್ಟ್ರೇಲಿಯಾವೇ ಸ್ಟ್ರಾಂಗ್. ಆಸ್ಟ್ರೇಲಿಯಾದ ಪ್ಲೇಯಿಂಗ್ 11 ಅನೌನ್ಸ್ ಆಗಿದೆ, ಮತ್ತೆ ಸೌತ್ ಆಫ್ರಿಕಾದ ಪ್ಲೇಯಿಂಗ್ 11 ಅನೌನ್ಸ್ ಆಗಿದೆ. ಸೌತ್ ಆಫ್ರಿಕಾದಲ್ಲಿ ಸುಮಾರು ಜನ ಹೊಸಬರಿದ್ದಾರೆ, ಕೆಲವ್ರದ್ದು ಹೆಸರು ಪ್ರೊನೌನ್ಸ್ ಮಾಡಲಿಕ್ಕೂ ನಂಗೆ ಬರುವುದಿಲ್ಲ. ಸೊ ಬಟ್ ಆಸ್ಟ್ರೇಲಿಯಾ ಪ್ಲೇಯಿಂಗ್ 11, ಓ ಮೈ ಗಾಡ್. ಸೊ ಹೀಗೆ ಸುಮ್ಮನೆ ಬಲ ನೋಡಿದಾಗ ಬಲವೇ ಇಲ್ಲ ಅಂತ ಕಾಣ್ತದೆ. ಸೌತ್ ಆಫ್ರಿಕಾ ತಂಡ ಏನು ಆಸ್ಟ್ರೇಲಿಯಾ ತಂಡವನ್ನು ಎದುರಿಸುವಷ್ಟು ಬಲಶಾಲಿ ಅಲ್ಲ ಅಂತ ಅನಿಸ್ತದೆ. ಬಟ್ ಕ್ರಿಕೆಟಲ್ಲಿ ಎಂಥ ಬೇಕಾದ್ರೂ ಆಗಬಹುದು. ಇವರು ಶಕ್ತಿ ಮೀರಿ ಪ್ರದರ್ಶನ ಕೊಟ್ಟು ಹಾಗೆ ಆಸ್ಟ್ರೇಲಿಯಾ ಇನ್ಯಾರು ಎಲ್ಲಾದರೂ ತುಂಬ ಲೈಟಾಗಿ ತೆಗೆದುಕೊಂಡ್ರೆ ಆವಾಗ ಆಸ್ಟ್ರೇಲಿಯಾ ಸೋಲುವಂಥ ಸಾಧ್ಯತೆ ಇರ್ತದೆ. ನಾವು ಬರೀ ಆಸ್ಟ್ರೇಲಿಯಾ ಬಗ್ಗೆ ಮಾತಾಡೋದಿದ್ರೆ ನೋಡಿ, IPL ಅಲ್ಲಿ ಹೇಸಲ್ವುಡ್ ಅಣ್ಣ ಬಂದರು, ಪ್ಲೇ ಆಫ್ ಅಲ್ಲಿ ಎಲ್ಲ ಆಡಿದ್ರು, RCB ಪರವಾಗಿ RCBಯನ್ನು ಜಯಿಸಿದ್ರು. ಈಗ ಹೇಸಲ್ವುಡ್ ಪ್ಲೇಯಿಂಗ್ 11 ಚಾನ್ಸ್ ತಗೊಂಡಿದ್ದಾರೆ. ದೇ ಆರ್ ಗೋಯಿಂಗ್ ಅಹೆಡ್ ವಿತ್ ದ 3 ಪ್ರೀಮಿಯಂ ಫಾಸ್ಟ್ ಬೌಲರ್ಸ್. ಅವರ ಕ್ಯಾಪ್ಟನ್ ಕಮಿನ್ಸ್, ಸ್ಟಾರ್ಕ್, ಹೇಸಲ್ವುಡ್, ಮತ್ತೆ ಸ್ಪಿನ್ ವಿಭಾಗಕ್ಕೆ ಲೆಜೆಂಡರಿ ನಥನ್ ಲಯನ್ ಅವರಿದ್ದಾರೆ. ಹಾಗೆ ಪಾರ್ಟ್ ಟೈಮ್ ಸ್ಪಿನ್ನರ್ ಆಗಿ ಕ್ಯಾಮ್ರೂನ್ ಗ್ರೀನ್ ಅವರು ಸ್ವಲ್ಪ ಓವರ್ ಹಾಕ್ತಾರೆ. ಸೊ 4+1 ಪೇಸ್ ಅಂದರೆ ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡು ಈಗ ಆಸ್ಟ್ರೇಲಿಯಾ ತಂಡ ಪ್ಲೇಯಿಂಗ್ 11 ಸೆಲೆಕ್ಟ್ ಮಾಡಿದೆ. ಕಾನ್ಸ್ಟಾಸ್ ಅವರು ಪ್ಲೇಯಿಂಗ್ 11 ಚಾನ್ಸ್ ತಗೊಳ್ತಾರೆ ಹಾಗೆ ಹೀಗೆ ಅಂತ ಇತ್ತು. ಕಾನ್ಸ್ಟಾಸ್ ಯಾರಂತ ನೆನಪಾಯ್ತಾ? ಒಬ್ಬ ಚಿಕ್ಕ ಹುಡುಗ, 19-20 ವರ್ಷದ ಹುಡುಗ. ಬುಮ್ರಾಗೆ ಟೆಸ್ಟ್ ಕ್ರಿಕೆಟಲ್ಲಿ ರಿವರ್ಸ್ ಸ್ವೀಪ್ ಏನೇನೋ ಹೊಡೆದು, ರ್ಯಾಂಪ್ ಶಾಟ್ ಎಲ್ಲ ಹೊಡೆದು ಬುಮ್ರಾ ಅವರ ಒಂದು ರಿದಮ್ ಅನ್ನು ಹಾಳು ಮಾಡಿದಂಥ ಪ್ಲೇಯರ್ ಕಾನ್ಸ್ಟಾಸ್, ನೆನಪುಂಟಲ್ಲ? ಸೊ ಅವರು ಪ್ಲೇಯಿಂಗ್ 11 ಚಾನ್ಸ್ ತಗೊಳ್ತಾ ಇಲ್ಲ. ಲಬುಶೇನೆ ಅವರು, ನನ್ನ ಪ್ರಕಾರ ಅವರು ಈವನ್ ಇವ್ರು ಕೂಡ ಹೇಳಿದ್ದಾರೆ, ಯಾವುದು ಮ್ಯಾನೇಜ್ಮೆಂಟ್ ಅವರನ್ನು ಓಪನರ್ ಆಗಿ, ಈಗ ಲಬುಶೇನ್ ಅವರು ಇವರ ಜೊತೆ ಉಸ್ಮಾನ್ ಖವಾಜಾ ಜೊತೆ ಓಪನರ್ ಆಗಿ ಬರ್ತಾರೆ ಅಂತ ಅಂದ್ಕೊಳ್ತೇನೆ. 1 ಡೌನ್ ಅಲ್ಲಿ ಕ್ಯಾಮರೂನ್ ಗ್ರೀನ್ ಎಲ್ಲ ಬ್ಯಾಟಿಂಗ್ ಆರ್ಡರ್ ಆಚೆ ಈಚೆ ಎಲ್ಲ ಆಗಿದೆ. ಕ್ಯಾಮರೂನ್ ಗ್ರೀನ್ ಅವರು ಅವರ ದೇಶೀಯ ಕ್ರಿಕೆಟಲ್ಲಿ ಭಾರಿ ರನ್ಸ್ ಕಲೆ ಹಾಕಿದಾರಂತೆ. ಮತ್ತೆ ಲೆಜೆಂಡರಿ ಪ್ಲೇಯರ್ ಸ್ಟೀವ್ ಸ್ಮಿತ್ ಇದ್ದಾರೆ, ಟ್ರಾವಿಸ್ ಹೆಡ್, ಅಲೆಕ್ಸ್ ಕೇರಿ, ಒಟ್ರಾಶಿ ಬ್ಯಾಟಿಂಗ್ ಉಂಟಪ್ಪ ಇವ್ರದಂತೂ. ಸೊ ಇವರನ್ನು ಆ್ಯಂಡ್ ಬೌಲಿಂಗ್ ಸಹ ಹಾಗೆ ಉಂಟು. ಇವರನ್ನು ಮಟ್ಟ ಹಾಕೋದು ಈಸಿ ಅಲ್ಲ. ನನ್ನ ಪ್ರಕಾರ WTC3 ಟೈಟಲ್, ಈ ಒಂದು ಫೈನಲ್ ಮ್ಯಾಚ್ ಆಸ್ಟ್ರೇಲಿಯಾವೇ ವಿನ್ ಆಗ್ತದೆ ಅಂತವೇ ಅನ್ನಿಸ್ತಾ ಉಂಟು. ಯಾಕಂತಂದರೆ ಆ ಥರದ ಪವರ್ ಪ್ಯಾಕ್ಡ್ ಟೀಮ್ ಆಸ್ಟ್ರೇಲಿಯಾ, ಬ್ಯಾಲೆನ್ಸ್ ಉಂಟು, ಮತ್ತು ಅವರು ರುತ್ಲೆಸ್ ಕ್ರಿಕೆಟ್ ಆಡ್ತಾರೆ. ಆ್ಯಂಡ್ ನೋಡಿ, ಹೇಸಲ್ವುಡ್ ಅವರು ಇಲ್ಲಿಯ ತನಕ ಯಾವುದೇ ಫೈನಲ್ ಮ್ಯಾಚನ್ನು ಸೋತೆ ಇಲ್ವಂತೆ ಒಂದು. ಆ್ಯಂಡ್ ಸ್ಟಾರ್ಕ್ ಅವರು ಯಾವುದೇ ICC ಫೈನಲ್ ಮ್ಯಾಚ್ ಸೋತಿಲ್ವಂತೆ. ಹಾಗೆ ಕಮಿನ್ಸ್ ಅವರು ಆಸ್ಟ್ರೇಲಿಯಾ ಕ್ಯಾಪ್ಟನ್ ಆದ ಮೇಲೆ ಯಾವುದೇ ನಾಕ್ಔಟ್ ಗೇಮ್, ಅಂದರೆ ಔಟ್ ಆದರೆ ಅಂದರೆ ಸೋತ್ರೆ ಔಟ್ ಅನ್ನುವಂತಹ ಮ್ಯಾಚನ್ನು ಸೋತಿಲ್ವಂತೆ ಆಸ್ಟ್ರೇಲಿಯಾ ಕ್ಯಾಪ್ಟನ್. ನೀವು IPL ಅಲ್ಲಿ SRH ಸೋತಿದ್ರಲ್ಲ ಲಾಸ್ಟ್ ಸೀಸನ್. ನಾನು IPL ಬಗ್ಗೆ ಮಾತಾಡ್ತಿಲ್ಲ. ಕಮಿನ್ಸ್ ಅವ್ರದ್ದು ವಿಚಿತ್ರ ರೆಕಾರ್ಡ್ ಏನಂತಂದ್ರೆ, ಅವರು ಆಸ್ಟ್ರೇಲಿಯಾವನ್ನು ರೆಪ್ರೆಸೆಂಟ್ ಮಾಡುವಾಗ ಬೀಯಿಂಗ್ ಅ ಕ್ಯಾಪ್ಟನ್ ನಾಕ್ಔಟ್ ಗೇಮ್ ಎಲ್ಲ ಯಾವತ್ತೂ ಸೋತಿಲ್ವಂತೆ. ಆನ್ ದಿ ಅದರ್ ಹ್ಯಾಂಡ್ ಈ ಕಡೆ ಟೆಂಬ ಬವುಮಾ, ಸೌತ್ ಆಫ್ರಿಕಾದ ಕ್ಯಾಪ್ಟನ್ನು, ಅವರು ಕ್ಯಾಪ್ಟನ್ ಆದಮೇಲೆ ಅವರು ಯಾವುದೇ ಟೆಸ್ಟ್ ಮ್ಯಾಚನ್ನು ಸೋತಿಲ್ವಂತೆ. ಈ ಥರದ ಒಂದು ವಿಚಿತ್ರ ರೆಕಾರ್ಡ್ಗಳನ್ನು ಎರಡೂ ಟೀಮ್ ಅವರು ಇಟ್ಟುಕೊಂಡು ನಾಳೆ ಕ್ರಿಕೆಟ್ ಕಾಶಿ, ಮೆಕ್ಕಾ ಆಫ್ ಕ್ರಿಕೆಟ್ ಎಲ್ಲ ಕರೀತಾರಲ್ಲ, ಲಂಡನಲ್ಲಿ ನಡೀತಾ ಉಂಟು. ಲಾರ್ಡ್ಸ್ ಮೈದಾನದಲ್ಲಿ ನಡೀತಾ ಉಂಟು ಈ ಒಂದು ಫೈನಲ್. ಮಧ್ಯಾಹ್ನ 3 ಗಂಟೆಗೆ ಶುರುವಾಗ್ತದೆ. ನಮಗೆ ಇಲ್ಲಿ ನಾವು ನೋಡುವಾಗ ಮಧ್ಯಾಹ್ನ 3 ಗಂಟೆಗೆ ಶುರು ಆಗ್ತದೆ. ಸೊ ಇದು 5 ದಿನಗಳ ಕಾಲ ಅಂತೂ ಈ ಟೆಸ್ಟ್ ಮ್ಯಾಚ್ ಹೋಗ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಮೇಜರ್ ರೀಸನ್ ಏನು ಅಂತಂದರೆ, ಅಲ್ಲಿ ಯೂಸ್ ಮಾಡುವಂತಹ ಬಾಲ್, ಇದು ಇಂಗ್ಲೆಂಡಲ್ಲಿ, UK, ಐರ್ಲ್ಯಾಂಡ್ ಅಲ್ಲೆಲ್ಲ ಯೂಸ್ ಮಾಡೋದು ಡ್ಯೂಕ್ಸ್ ಬಾಲ್. ಅದು ಏನಾಗಿರ್ತದೆ, ಸೀಮ್ ಏನಿರ್ತದೆ ಅದು ಹ್ಯಾಂಡ್ ಸ್ಟಿಚ್ಡ್ ಸೀಮ್, ಸ್ವಲ್ಪ 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 ಎತ್ತರ ಇರ್ತದೆ.
ಆ್ಯಂಡ್ ಸಿಕ್ಕಾಪಟ್ಟೆ ಸ್ವಿಂಗ್ ಆಗ್ತದೆ. ಹ್ಯಾಂಡ್ ಸ್ಟಿಚ್ ಆಗಿರೋದ್ರಿಂದಾಗಿ ಭಯಾನಕ ಸ್ವಿಂಗ್ ಆಗ್ತದೆ. ನೀವು ಕುಕಬುರ ಏನು ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಆಡುವಂಥ ಬಾಲ್, ಕುಕಬುರ ಬಾಲು, ಅದು ಮೆಷಿನ್ ಸ್ಟಿಚ್ಡ್ ಸೀಮ್ ಆಗಿರ್ತದೆ. ಆ್ಯಂಡ್ ಇಲ್ಲಿ SG ಬಾಲ್ ಯೂಸ್ ಮಾಡ್ತಾರೆ ಇಲ್ಲಿ ಭಾರತದಲ್ಲಿ. SG ಬಾಲು ಅದು ಬಿಡಿ, ಅದು ಡ್ರೈ ಪಿಚ್ ಮತ್ತು ಸ್ಪಿನ್ ಫ್ರೆಂಡ್ಲಿ ಪಿಚ್ಗೆ ಯೂಸ್ ಆಗೋದು. ಸೊ ಡ್ಯೂಕ್ಸ್ ಬಾಲು ಭಯಾನಕ ಸ್ವಿಂಗೇ ಆಗ್ತಾ ಇರೋದ್ರಿಂದಾಗಿ ಎರಡು ತಂಡಗಳಿಗೆ ಸಹ ಇದು ಅವೇ ಮ್ಯಾಚ್ ಥರವೇ. ಇದು 5 ದಿನ ಎಲ್ಲ ಹೋಗ್ಲಿಕ್ಕಿಲ್ಲ. ನನ್ನ ಪ್ರಕಾರ ಆಸ್ಟ್ರೇಲಿಯಾ WTC 3 ವಿನ್ ಆಗ್ತದೆ ಅಂತ ಅನಿಸ್ಕೊಂಡು, ನನ್ನ ನಿರೀಕ್ಷೆಗಳನ್ನು, ನನ್ನ ಒಂದು ಪ್ರೆಡಿಕ್ಷನ್ನ ಸುಳ್ಳು ಮಾಡಲಿ ಸೌತ್ ಆಫ್ರಿಕಾ ಒಂದಾದರೂ ICC ಟೂರ್ನಮೆಂಟ್, ಅದು ICC ಟ್ರೋಫಿ ಸೌತ್ ಆಫ್ರಿಕಾ ವಿನ್ ಆಗಲಿ ಅನ್ನೋದು ನನ್ನ ಆಶಯ. ನನ್ನ ಆಸೆ ಸೌತ್ ಆಫ್ರಿಕಾ ವಿನ್ ಆಗಲಿ ಅಂತ. ಬಟ್ ಹೀಗೆ ಸುಮ್ಮನೆ ಒಂದು ಫ್ಲೋ, ಒಂದು ತಂಡ ಎಲ್ಲ ನೋಡಿದಾಗ ಅಯ್ಯೋ ಇದೆಂತೂ ಆಸ್ಟ್ರೇಲಿಯಾ ಟೀಮು ಅಂತ ಖಂಡಿತ ಅನಿಸ್ತು, ಭಯಂಕರ ಸ್ಟ್ರಾಂಗ್ ಅಂತ ಅನಿಸ್ತಾ ಉಂಟು. ನಿಮ್ಗೇನು ಅನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರು ಗೆಲ್ಲಬೇಕು, ಯಾರು ಗೆಲ್ಲಬೇಕು, ಯಾರು ಗೆಲ್ಲುತ್ತಾರೆ ಅಂತ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿ, ನಾಳೆ ಸಿಗುವ. ನಮಸ್ಕಾರ ಫ್ರೆಂಡ್ಸ್.